ಸಂಸ್ಕೃತಿ ಶಾರದಾ ಪೀಠದ ಇತಿಹಾಸದಿಂದ ಕತೆ ಪ್ರಾರಂಭವಾಗುವುದರ ಮೂಲಕ ದುರ್ಗಾ ಸಪ್ತಶತಿಯ ಶ್ಲೋಕಗಳನ್ನು ಆಧರಿಸಿ ಗುರು ಶಂಕರಾಚಾರ್ಯರು ದಕ್ಷಿಣ ಪಥದಲ್ಲಿ ದಿಗ್ವಿಜಯ ಹೊರಟು ಶೃಂಗೇರಿಯಲ್ಲಿ ಶಾರದೆ ನೆಲೆಗೊಳ್ಳುವವರೆಗಿನ ಇತಿಹಾಸ ಆಧರಿಸಿ ಎಣೆಯಲಾಗಿದೆ. ಶಾರದಾ ಪೀಠದಲ್ಲಿ ಶಾರದೆ ಮಾತೆ ವಿಜೃಂಭಿಸಿ ತಾಯಿ ಭಾರತಿ ಮತ್ತೆ ವಿಶ್ವಗುರುವಾಗುವ ಸಂಕಲ್ಪ ಹೊಂದಿದೆ. ಇತ್ತೀಚೆಗೆ ಸನಾತನಿ ಕಾರ್ಯಕ್ರಮವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ವಾಣಿ ಪುಣ್ಯ ಜನನಿ ನಮೋ ಮಾತೃಭಾರತಿ ಮಾಹೇಶ್ವರಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ವೇದವಾಣಿ ಪುಣ್ಯ ಜನನಿ ನಮೋ ಮಾತೃಭಾರತಿ ಶಿಲ್ಪಶಾಸ್ತ್ರ ಕಲ್ಪಶಾಸ್ತ್ರ ಸಾಮಗಾನ ಮೋಹಿನಿ ಶಿಲ್ಪಶಾಸ್ತ್ರ ಕಲ್ಪಶಾಸ್ತ್ರ ಸಾಮಗಾನ ಮೋಹಿನಿ ಗಾಯತ್ರಿ ಮಂತ್ರಭೂಮಿ ದೇವಶ್ರೀ ನಂದಿನಿ ದೇವಶ್ರೀ ನಂದಿನಿ ವೇದವಾಣಿ ಪುಣ್ಯ ಜನನಿ ನಮೋ ಮಾತೃಭಾರತಿ ನಮೋ ಮಾತೃಭಾರತಿ ಗಂಗಾ ಜಲ ಸ್ನಾನ ಪಾವನ ತುಂಗ ಶೃಂಗ ತರಂಗಿಣಿ ಗಂಗಾ ಜಲ ಸ್ನಾನ ಪಾವನ ತುಂಗ ಶೃಂಗ ತರಂಗಿಣಿ ವದನತ ಕನ್ಯಾ ಕುಮಾರಿ ಸದನುತ ಸವಿಭಾಷಿಣಿ ಸದನುತ ಸವಿಭಾಷಿಣಿ ವೇದವಾಣಿ ಪುಣ್ಯ ಜನನಿ ನಮೋ ಮಾತೃಭಾರತಿ ನಮೋ ಮಾತೃಭಾರತಿ ನಮೋ ಮಾತೃಭಾರತಿ. ಧನ್ಯವಾದಗಳು. ಮಾಜಿ ಶಾಸಕರಾದ ಶ್ರೀಯುತ ಬಸವರಾಜ್ ನಾಯಕ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿ ಇಂದು ನಿಮ್ಮ ಎದುರುಗಡೆ 80ರ ಹರೆಯದ ಎಸ್ ವಿ ರವೀಂದ್ರನಾಥ್ರವರ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಎ ಶಿವಸ್ವಾಮಿ ಅವರೇ, ಪೂಜ್ಯನೀಯ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ವಿರೂಪಾಕ್ಷಪ್ಪನವರೇ, ಜಗಳೂರಿನ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ರಾಮಚಂದ್ರರವರೇ, ರಾಜಶೇಖರ್ ನಾಗಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹರಿಹರದ ಆತ್ಮೀಯ ಪೂಜಾರವರೇ, ಕಲ್ಲಣ್ಣನವರೇ, ಕೊಳೆನಹಳ್ಳಿ ಸತೀಶ್ರವರೇ, ನಿಮ್ಮನ್ನೆಲ್ಲ ಉದ್ದೇಶಿ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ಹಾರಿಕಾ ಮಂಜುನಾಥ್ರವರೇ, ಸ್ವಾಗತವನ್ನು ಮಾಡಿರ್ತಕ್ಕಂಥ ಧನಂಜಯ ಕಡ್ಲೆಬಾಳ್ರವರೇ, ಅನಿಲ್ರವರೇ, ಶ್ರದ್ಧೆಯ ಎಲ್ಲ ಪೋಷಕ ಬಂಧುಗಳೇ, ಆತ್ಮೀಯ ಮಕ್ಕಳೇ, ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಈ ಸಂಸ್ಥೆಯ ಕಾರ್ಯದರ್ಶಿಗಳು, ನನ್ನ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಸುರೇಶ್ ಅಣ್ಣನವರೇ, ಸುದ್ದಿ ಮಾಧ್ಯಮದ ಮಿತ್ರರೇ, ಪ್ರಾಯಶಃ ಇವತ್ತು ರವಿ ಅಣ್ಣ ಅಂದರೆ ಬೆಳಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಂಡುಕೊಂಡಿರ್ತಕ್ಕಂಥ ವಿಚಾರ.
ರವಿ ಅಂದರೆ ಬೆಳಕು. ಆ ಬೆಳಕಿನ ಹಬ್ಬವನ್ನು, ಬೆಳಕಿನ ಹುಟ್ಟಿದ ದಿನವನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದೇ ಒಂದು ಅಪರೂಪದ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ರವೀಂದ್ರನಾಥ್ರವರ ಕಾರ್ಯವೈಖರಿ, ರವೀಂದ್ರನಾಥರ ಚಲನವಲನೆ, ರಾಜಕೀಯದ ಹೆಜ್ಜೆಗಳನ್ನು, ರಾಜಕೀಯದ ಗುರುತುಗಳನ್ನು ಗುರುತು ಮಾಡಿಕೊಂಡು ಹೋದರೆ ಪ್ರಾಯಶಃ 50 ವರ್ಷಗಳ ಅವರ ಸಾಧನೆಯನ್ನು ಮೆಲುಕು ಹಾಕಿದರೆ ನಾವ್ಯಾರೂ ಕೂಡ ಅವರ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಜೀವನದುದ್ದಕ್ಕೂ ಕೂಡ ರೈತರಿಗೋಸ್ಕರ ಹಗಲಿರಳು ದುಡಿದಿರ್ತಕ್ಕಂಥ ಸನ್ಮಾನ್ಯ ರವೀಂದ್ರನಾಥ್ರವರು ಬಡ ಕೂಲಿ ಕಾರ್ಮಿಕರಿಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಕ್ಕರೆಯನ್ನು ಕೊಡದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆದಾಗ ಸೊಸೈಟಿಗೆ ಡೈರೆಕ್ಟರ್ ಆಗ್ತಕ್ಕಂಥ ಸನ್ನಿವೇಶ ಕೂಡ ಉದ್ಭವ ಆಗ್ತದೆ. ಆ ಬಡಬಗ್ಗರಿಗೆ ಸೊಸೈಟಿಯಲ್ಲಿ ಏನು ನ್ಯಾಯವನ್ನು ಕೊಡಬೇಕೋ ಆ ನ್ಯಾಯಯುತವಾಗಿ ಸಿಗದೇ ಇದ್ದಾಗ ಸೊಸೈಟಿಯ ನಿರ್ದೇಶಕರಾಗಿ, ಪಂಚಾಯಿತಿಯ ಸರಪಂಚರಾಗಿ, ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ, ಮಂಡಲ ಪಂಚಾಯಿತಿಯ ಚೇರ್ಮನ್ರಾಗಿ, ಪ್ರಾಯಶಃ PLD ಬ್ಯಾಂಕ್ ಆಗಿರ್ಬೋದು, APMC ಆಗಿರ್ಬೋದು, ಎಲ್ಲ ಒಂದು ಕ್ಷೇತ್ರದಲ್ಲೂ ಕೂಡ ಅಧಿಕಾರವನ್ನು ವಹಿಸ್ತಕ್ಕಂಥ ಕೆಲಸವನ್ನು ಯಾರಾದರೂ ಈ ಜಿಲ್ಲೆಯಲ್ಲಿ ಮಾಡಿದರೆ ಸನ್ಮಾನ್ಯ ರವೀಂದ್ರನಾಥ್ರವರು ಅನ್ನೋದನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ರವೀಂದ್ರನಾಥ್ರವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತನ್ನದೇ ಆದ ಛಾಪನ್ನು ಮೂಡಿಸ್ಕೊಂಡು ಅವರ ಕಾಲಘಟ್ಟದಲ್ಲಿ ಜನರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು 80ರ ದಶಕದಲ್ಲಿ ನಿಮ್ಮೆಲ್ಲರ ಮುಂದೆ ಕೂತಿದ್ದಾರೆ. ಪ್ರಾಯಶಃ ನಾವ್ಯಾರಾದರೂ ಸೋತು 1 ವರ್ಷ 2 ಸಲ ಸೋತಿದ್ರೆ, 2 ಟರ್ಮ್ 3 ಟರ್ಮ್ ಸೋತಿದ್ರೆ ಮನೆ ಸೇರ್ಕೊಳ್ತಾ ಇದ್ವಿ. ಆದರೆ ರವೀಂದ್ರನಾಥ್ರವರು ಸುಮಾರು 4 ಬಾರಿ ಸೋಲನ್ನು ಉಣ್ತಾರೆ. ತಮ್ಮ ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಜನಸಂಘದಿಂದ ಕಟ್ಟಿ ಜನಸಂಘದ ದೀಪದ ಅಡಿಯಲ್ಲಿ ನಿಂತು ಸೋತು ಸುಣ್ಣಗಾದರೂ ಕೂಡ ಈ ದೇಶಕ್ಕೋಸ್ಕರ ನನ್ನ ಪ್ರಾಣವನ್ನು ಕೊಡಬೇಕು, ಈ ದೇಶದ ಜನರಿಗೋಸ್ಕರ ನನ್ನ ಉಳಿವನ್ನು ಇಟ್ಕೋಬೇಕು, ಆ ನಿಟ್ಟಿನಲ್ಲಿ ನಾನು ಬದುಕನ್ನು ಸಾಗಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುತ್ವದ ನೆಲೆಗಟ್ಟಿನಲ್ಲಿ ತಾವು ತಮ್ಮದೇ ಆದ ಸಮರ್ಪಣೆಯನ್ನು ಮಾಡ್ಕೋತಾರೆ. ಸುಮಾರು 4 ಬಾರಿ ಸೋತರೂ ಕೂಡ ಧೃತಿಗೆಡದೆ ತನ್ನದೇ ಆದ ಛಾಪ್ನಲ್ಲಿ ರಾಜಕೀಯವನ್ನು ಮುಂದುವರಿಸ್ಕೊಂಡು ಬಂದು 1991ರಲ್ಲಿ ಪಾರ್ಲಿಮೆಂಟಿನ ಚುನಾವಣೆಯಲ್ಲಿ ನಿಂತು ಕೆಲವು ಮತಗಳಲ್ಲಿ ಸೋಲಿಸ್ತಕ್ಕಂಥ ಸನ್ನಿವೇಶ ಉದ್ಭವ ಆಗ್ತದೆ. ಆತ್ಮೀಯ ಬಂಧುಗಳೇ, ಅಂದು ರವೀಂದ್ರನಾಥ್ರವರು ಗೆದ್ದಿದ್ದಾರೆ ಅಂತಕ್ಕಂಥದ್ದನ್ನು ಅನೌನ್ಸ್ ಮಾಡಿದಾಗ ಇಡೀ ಅಖಂಡ ಚಿತ್ರದುರ್ಗ ಜಿಲ್ಲೆಯ ಜನತೆ, ಭಾರತೀಯ ಜನತಾ ಪಾರ್ಟಿಯ ಜನ ಪಟಾಕಿಯನ್ನು ಹಾರಿಸಿದ್ರು. ಪಟಾಕಿಯನ್ನು ಹಾರಿಸಿ ಸಿಹಿಯನ್ನು ಹಂಚಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪನವರು ಬಂದು ಅಂದು ಬ್ಯಾಲೆಟ್ ನಮೂನೆ ಇರ್ತಕ್ಕಂಥ ಬ್ಯಾಲೆಟ್ ನಮೂನೆಯನ್ನು ಏರುಪೇರು ಮಾಡಿ ತಹಸೀಲ್ದಾರರಿಗೆ ಹೇಳಿ ಕೆಲವು ಮತಗಳಿಂದ ಸೋಲಿಸಿರ್ತಕ್ಕಂಥ ಸನ್ನಿವೇಶ ಕೂಡ ಈ ದಾವಣಗೆರೆ ಜನತೆ ಮರಿಕೊಡುದು ಅನ್ನೋದನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ತಮ್ಮದೇ ಆದ ಚಾಟಿನಲ್ಲಿ ಈ ದಾವಣಗೆರೆ ಜಿಲ್ಲೆಯಲ್ಲಿ ರಾಜಕಾರಣತ್ವವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ರವೀಂದ್ರನಾಥ್ರವರು 96ಕ್ಕೆ ಪಾರ್ಲಿಮೆಂಟನ್ನು ಸನ್ಮಾನ್ಯ ಸಿದ್ದೇಶಣ್ಣನವರ ತಂದೆಯವರಿಗೆ ಬಿಟ್ಟುಕೊಡ್ತಕ್ಕಂಥ ಸನ್ನಿವೇಶ ಬಂದಾಗ ಸಂತೋಷದಿಂದ ಅವರಿಗೆ ಕೆಲಸವನ್ನು ಮಾಡಿ MP ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಕೂಡ ಅವರಿಗಿದೆ. 1994ರಲ್ಲಿ ಚುನಾವಣೆಯಲ್ಲಿ ಮಾಯಕೊಂಡ ಕ್ಷೇತ್ರಕ್ಕೆ ನಿಲ್ತಾರೆ. ಮಾಯಕೊಂಡ ಕ್ಷೇತ್ರದಲ್ಲಿ ಶಾಸಕರಾಗಿ ಸುಮಾರು 3 ಬಾರಿ ಶಾಸಕರಾಗಿ ತನ್ನದೇ ಆದ ಛಾಪನ್ನು ಮೂಡಿಸ್ತಕ್ಕಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅಧಿಕಾರವನ್ನು ತೆಗೆದುಕೊಳ್ತಾರೆ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ಏನು ನ್ಯಾಯ ಕೊಡಬೇಕೋ ಆ ನ್ಯಾಯವನ್ನು ಕೊಡ್ತಕ್ಕಂಥ ಸನ್ನಿವೇಶವನ್ನು ಮಾಡ್ತಾರೆ. 2005ರಲ್ಲಿ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾದಂಥ ಸಂದರ್ಭದಲ್ಲಿ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾದಾಗ
ಪ್ರಾಯಶಃ ನನಗೆ ಅವರಿಗೆ ಸಂಬಂಧ ಅತಿ ಹೆಚ್ಚಾಗಿ ಕೂರ್ತಕ್ಕಂಥ ಸನ್ನಿವೇಶ ಒದಗಿ ಬರ್ತದೆ. ಒಬ್ಬ ರಾಜ್ಯದ ಮಂತ್ರಿಯಾಗಿರ್ತಕ್ಕಂಥ ಮನುಷ್ಯ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರ ಚೇಂಬರಲ್ಲಿ ಬಂದು ಕೂತ್ಕೊಂಡು ನಾನು ಅಂಗನವಾಡಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀನಿ ಅಂತಕ್ಕಂಥ ಹೆಗ್ಗಳಿಕೆ ಏನಾದರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದರೆ ಅದು ಸನ್ಮಾನ್ಯ ರವೀಂದ್ರನಾಥ್ರಿಗೆ ಸೇರಬೇಕು ಅನ್ನೋದನ್ನು ನೆನಪು ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅಂದು ಅಂಗನವಾಡಿ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ತಾಲೂಕಿನ ನನ್ನ ಚೇಂಬ್ರಲ್ಲೇ ಬಂದು ಕೂತ್ಕೊಂಡು ಸುಮಾರು ಬೆಳಗಿಂದ ಸಾಯಂಕಾಲ ತನಕ ಪಾರದರ್ಶಕವಾಗಿ 40 ಜನರಿಗೆ ಅವತ್ತು ಲೈಫನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ರವೀಂದ್ರನಾಥರ ಜೀವನ ಚರಿತ್ರೆಯನ್ನು ಅಂದು ಕೊಂಡಾಡಿರ್ತಕ್ಕಂಥ ಸನ್ನಿವೇಶ. 2008ರಲ್ಲಿ ಮತ್ತೆ ಗೆದ್ದು ಮಂತ್ರಿ ಆಗ್ತಕ್ಕಂಥ ಸನ್ನಿವೇಶ. ಆ ಸನ್ನಿವೇಶದಲ್ಲಿ ರಾಜ್ಯದ ಕೃಷಿ ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಕೃಷಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಯಾರಿಗೂ ಗೊತ್ತಿರದೇ ಇರತಕ್ಕಂಥ ಪ್ರತ್ಯೇಕ ಬಡ್ಜೆಟನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಒಪ್ಪಿಸಿ ಪ್ರತ್ಯೇಕ ಬಡ್ಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಏನಾದ್ರು ಇದ್ದರೆ ಅದು ಸನ್ಮಾನ್ಯ ರವೀಂದ್ರನಾಥರಿಗೆ ಅಂತಕ್ಕಂಥದ್ದನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅಂದು ರೈತರಿಗೆ ಒಂದು ತಾಲೂಕಿಗೆ ಒಂದು ಇಂಪ್ಲಿಮೆಂಟ್ ಕೊಡ್ತಕ್ಕಂಥ ಸಂದರ್ಭ ಇತ್ತು. ಸನ್ಮಾನ್ಯ ರವೀಂದ್ರನಾಥ್ರವರು ಪ್ರತಿಯೊಂದು ರೈತರಿಗೂ ಕೂಡ ಇಂಪ್ಲಿಮೆಂಟ್ಸ್ಗಳಿಗೆ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ರೈತರಿಗೆ ಸಾಹಿತ್ಯತೆಯನ್ನು ತುಂಬಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಕಬ್ಬಿನ ಹೋರಾಟ ಆಗಿರಬಹುದು, ಭದ್ರಾ ಬಲದಂಡೆಯ ನಾಲೆಯ ಹೋರಾಟ ಆಗಿರಬಹುದು, ಅವರ ಜೀವನದುದ್ದಕ್ಕೂ ಕೂಡ ಬಡವರ ಬಗ್ಗರಿಗೆ, ರೈತರಿಗೆ, ಅಧಿಕಾರಿಗಳಿಗೆ, ಸರ್ವ ಜನಾಂಗದವರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ ಮುಖೇನ ಸುಮಾರು 5 ಬಾರಿ ಶಾಸಕರಾಗಿ ಈ ರಾಜ್ಯಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು. ನಾನು ಕೆಲವು ಮಾತುಗಳನ್ನು ಮಾತನಾಡಿ ವೇದಿಕೆ ಮೇಲೆ ಸಾಕಷ್ಟು ಜನ ಮಾತನಾಡೋರು ಇರೋದರಿಂದ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾನೆ. ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಯವರು ಒಂದು ಸಲ ವಿಧಾನಸೌಧದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ರವೀಂದ್ರನಾಥ್ರವರ ವಿಚಾರ ಬಂದಾಗ ಅವರ ಬಾಯಿಂದ ಬಂದಿರತಕ್ಕಂಥ ಮಾತು, ಈ ರಾಜ್ಯದ ಯಾವುದೇ ಮಂತ್ರಿಗಳನ್ನು ನಾನು ಪ್ರಶ್ನೆ ಹಾಕ್ತಾನೆ, ಆದರೆ ರವೀಂದ್ರನಾಥ್ರಿಗೆ ಮಾತ್ರ ಹಾಕಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾಕೆ ಅಂತಂದರೆ ಅಷ್ಟು ಶಿಸ್ತಿನ ಸಿಪಾಯಿಯಾಗಿ ಈ ರಾಜ್ಯದ ಜನರಿಗೆ ಅವರು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಂಥ ಸಂದರ್ಭ ಬಂದರೂ ಕೂಡ ಎದೆಗುಂದದೆ ಎದೆಯನ್ನು ಕೊಟ್ಟು ದುಡಿದಿರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿ, ಪ್ರಾಯಶಃ ಮಂತ್ರಿ ಆಗಿರ್ತಕ್ಕಂಥವ್ರು, ರಾಜಕಾರಣಿ ಆಗಿರ್ತಕ್ಕಂಥವ್ರು, MLA ಆಗಿರ್ತಕ್ಕಂಥವ್ರು ರಾತ್ರಿ ಆದರೆ ಮೋಜು ಮಸ್ತಿನಲ್ಲಿ ದಿನ ಕಳೀತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನ ಈಗಿನ ಕಾಲಘಟ್ಟದಲ್ಲಿ ಸನ್ಮಾನ್ಯ ರವೀಂದ್ರನಾಥ್ರವರಿಗೆ ಒಂದು ಸಲ ಉಮೇಶ್ ಕತ್ತಿಯವರು ಒಂದು ಮಾತನ್ನು ಹೇಳ್ತಾರೆ. ಸನ್ಮಾನ್ಯ ರವೀಂದ್ರನಾಥ್ರವರೇ, ನೀವು ಈ ರಾಜ್ಯದ ಮಂತ್ರಿಯಾಗಿದ್ದೀರಿ, ಈ ರಾಜ್ಯದ ಕೃಷಿ ಸಚಿವರಾಗಿದ್ದೀರಿ. ಪ್ರಾಯಶಃ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಮಂತ್ರಿಗಳು, ಶಾಸಕರು ಎಲ್ಲರೂ ಮೋಜಿ ಮಸ್ತಿಯನ್ನು ಮಾಡ್ತಾರೆ. ಆದರೆ ನೀವು ಹಿಡಿ ಅನ್ನಕ್ಕೋಸ್ಕರ ನೀವು ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿರ್ತಕ್ಕಂಥದ್ದು ನನಗೆ ನೋವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಅವ್ರು ಹೇಳ್ತಕ್ಕಂಥದ್ದು, ನನಗೆ ಹಿಡಿ ಅನ್ನಕ್ಕೋಸ್ಕರ ನಾನು ಹೋರಾಟವನ್ನು ಮಾಡಿದ್ದೇನೆ, ನನ್ನ ರೈತರ ಬೆನ್ನೆಲುಬಾಗಿ ಕೆಲಸವನ್ನು ಮಾಡಿದ್ದೇನೆ, ನನಗೆ ಹಿಡಿಯನ್ನು ಸಾಕೆ ವಿನಃ ನಿಮ್ಮ ಮೋಜು ಮಸ್ತಿಗೆ ನಾನು ಕೈ ಹಾಕೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಯಾವುದಾದ್ರೂ ಮಂತ್ರಿ ಇದ್ದರೆ ಸನ್ಮಾನ್ಯ ರವೀಂದ್ರನಾಥ್ರವರು ಅನ್ನೋದನ್ನು ನೆನಪು ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತಾನೆ. ಆತ್ಮೀಯ ಬಂಧುಗಳೇ, ನಮ್ಮ ಜೊತೆಗೆ 80ರ ವಯಸ್ಸಿನ ರವೀಂದ್ರನಾಥ್ರವರು ನವ ಯುವಕರಂತೆ ಕಾಣ್ತಾ ಇದ್ದಾರೆ. ನಾನು ಆಗಲೇ ಒಂದು ಮಾತನ್ನು ಅವ್ರಿಗೆ ಹೇಳಿದೆ, ಅವರ ಜುಬ್ಬದ ಮೇಲೆ ಒಂದು ಚುಕ್ಕಿ ಇದ್ದಾಗ ಯಾಕೆ ಆ ಚುಕ್ಕಿ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಯಾರೂ ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ರವೀಂದ್ರನಾಥ್ ಸಾಹೇಬರಿಗೆ ಹೇಳ್ತೇನೆ, ನಿಮ್ಮ ಜೀವನದ ರಾಜಕೀಯದ ಭವಿಷ್ಯದಲ್ಲಿ ನಿಮಗೆ ಯಾವುದೇ ಕಪ್ಪು ಚುಕ್ಕೆಯೂ ಕೂಡ ಬರದೆ ತಾವು ನಿಷ್ಕಳಂಕ ರಾಜಕಾರಣಿಯಾಗಿ ಈ ರಾಜ್ಯಕ್ಕೆ ಸಂದೇಶವನ್ನು ಕೊಟ್ಟಿದ್ದೇವೆ, ನಿಮಗೆ ಕೋಟಿ ನಮನಗಳನ್ನು ಅಂತಕ್ಕಂಥ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಸಲ್ಲಿಸ್ತೇನೆ. ನಿಮ್ಮಂಥ ರಾಜಕಾರಣಿಗಳ ಜೊತೆಗೆ ನಾವೆಲ್ಲ ಬೆಳೆದು ಬಂದಿರತಕ್ಕಂಥ ಏನು ವೇದಿಕೆ ಮೇಲಿರ್ತಕ್ಕಂಥ ಯುವಕರಿದ್ದೀವಿ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನರಿದ್ದೀವಿ, ಖಂಡಿತ ನಿಮ್ಮ ಆದರ್ಶವನ್ನು ನೋಡಿ ನಾವು ಕಲಿಬೇಕು, ನಿಮ್ಮ ಜೀವನದ ಶೈಲಿಯನ್ನು ನೋಡಿ ನಾವು ಪಾಠ ಅಂತ ಹೇಳಿ ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳುವ ಮುಖೇನ ನಿಮಗೆ ಆ ದೇವರು ಆಯುರಾರೋಗ್ಯ ಆಯಸ್ಸನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಪ್ರಾಯಶಃ ಪರಮಾತ್ಮ ಏನಾದರೂ ಬೇರೆಯವರ
ಬೇರೆಯವರ ಆತ್ಮವನ್ನು ತೆಗೆದುಕೊಂಡು ಅವರ ಜೀವನವನ್ನು ಗಟ್ಟಿ ಮಾಡ್ತೀನಿ ಅನ್ನೋದಾದರೆ ನನ್ನ ಆತ್ಮವನ್ನು ಬಲಿದಾನ ಮಾಡಲಿಕ್ಕೂ ಸಿದ್ಧ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳುವ ಮುಖೇನ ಅವರ ಆರೋಗ್ಯ ಆಯಸ್ಸು ಗಟ್ಟಿಯಾಗಲಿ ಅಂತಕ್ಕಂಥ ಆ ದೇವರಲ್ಲಿ ಬೇಡಿಕೊಂಡು ನಿಮಗೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತಿಗೆ ವಿರಾಮವನ್ನು ಹಾಕ್ತೇನೆ. ಭಲೋ ಭಾರತ್ ಮಾತಾ ಕಿ. विश्राम प्रभु ಸಮಾರಂಭದ ಮುಖ್ಯ ಕೇಂದ್ರ ಬಿಂದು ರೈತಪರ ಹೋರಾಟಗಾರರು, ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯ ಭೀಷ್ಮ ತಪ್ಪಾಗಲಾರದು ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರು, ಆತ್ಮೀಯರಾದ ಎಸ್ ಎ ರವೀಂದ್ರನಾಥ್ರವರೇ, ಮಾಜಿ ಮುಖ್ಯ ಸಚೇತಕರಾದ ಎ ಶಿವಕುಮಾರವರೇ, ಮಾಜಿ ಶಾಸಕರುಗಳಾದ ಇರ್ಪಣ್ಣನವರೇ, ರಾಮಣ್ಣನವರೇ, ಬಸವರಾಜ ನಾಯ್ಕರವರೇ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಬಹುಶಃ ಆರಿಕಾ ಮಂಜುನಾಥ್ರವರ ಮಾತಾಡಿದ ಮೇಲೆ ನಮಗೇನು ಕೆಲಸ ಇಲ್ಲ, ಆದರೂ 2 ಮಾತಾಡ್ಬೇಕು ಅನಿಸುತ್ತೆ. ಕುಮಾರಿ ಆರಿಕಾ ಮಂಜುನಾಥ್ರವರೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ಈ ಸಂಸ್ಥೆಯ ಸೋಮೇಶ್ವರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಸುರೇಶ್ರವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ರಾಜಶೇಖರ್ ನಾಗಪ್ಪನವರೇ, ಮುಖಂಡರಾದ ಲೋಕಿಕೆರೆ ನಾಗರಾಜ್ರವರೇ, ಮತ್ತೊಬ್ಬ ರೈತಪರ ಹೋರಾಟಗಾರರು ಮುಖಂಡರಾದ ಕೊಳನಳ್ಳಿ ಸತೀಶ್ ಅಣ್ಣವರೇ, ಮುಖಂಡರಾದ ಚಂದ್ರಶೇಖರ್ ಪೂಜಾರವರೇ, ಕಲ್ಲೇಶಣ್ಣನವರೇ, ನಾಟಿ ವೈದ್ಯರಾದ ಮಧುಕೇಶ್ವರ ಹೆಗಡೆ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಕಡ್ಲೆಬಾಳು ಧನಂಜಯ ಅವರೇ, ಅನಿಲ್ ನಾಯ್ಕರವರೇ, ಕಲ್ಲೇಶಣ್ಣನ ಹೆಸರು ಹೇಳಿದ್ನ ಕಲ್ಲೇಶಣ್ಣನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಸಮಸ್ತ ಗೌರವಾನ್ವಿತ ನಾಗರಿಕ ಬಂಧುಗಳೇ, ಗಣ್ಯಮಾನ್ಯರೇ, ಶ್ರದ್ಧೆಯ ತಾಯಿಂದಿರೇ, ಸಹೋದರ ಸಹೋದರಿಯರೇ, ಮಾಧ್ಯಮ ಸ್ನೇಹಿತರೆ, ಈ ಸಂಸ್ಥೆಯ ಎಲ್ಲ ಶಿಕ್ಷಕರುಗಳೇ, ಶಿಕ್ಷಕಿಯರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರೇ, ಸಮಯ ಭಾಳಷ್ಟಾಗಿದೆ. ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಕಾಯ್ತೀರಿ. ಹೆಚ್ಚು ಮಾತನಾಡಿದೆ, ಇನ್ನೂ ಮುಖಂಡರುಗಳು ಮಾತಾಡಿದ್ದಾರೆ. ಬಹುಶಃ ರವೀಂದ್ರನಾಥರ ಬಗ್ಗೆ ಮಾತಾಡಿದರೆ ಮುಖಸ್ಥಿತಿ ಅಂತ ಅನಿಸುತ್ತೆ ನನಗೆ. ಬಹುಶಃ ಆರಿಕಾ ಮಂಜುನಾಥರು ಅದ್ಭುತವಾಗಿ ಅವರ ರಾಜಕೀಯ ಬದುಕು ಮತ್ತು ಸಚಿವರಾಗಿ ಯಾವ ರೀತಿ ಕೆಲಸ ಮಾಡಿದರು, ನಾವು ಆ ಸಂದರ್ಭದಲ್ಲಿ ಸಚಿವರಾಗಿದ್ವಿ, ನಮಗೆ ನೆನಪಿರಲಿಲ್ಲ. ರವೀಂದ್ರನಾಥರವರು ಕೃಷಿ ಸಚಿವರಾಗಿ, ತೋಟಗಾರಿಕೆ ಸಚಿವರಾಗಿ ಅವರ ಸಾಧನೆಗಳನ್ನು ಎಳೆಯಾಗಿ ನಮಗೆಲ್ಲರಿಗೂ ನೆನಪಾಡ್ಕೊಟ್ರು ಆರಿಕಾ ಮಂಜುನಾಥರವರು. ಬಹುಶಃ ಒಬ್ಬ ರಾಜಕಾರಣಿ ಯಾವ ರೀತಿ ಇರಬೇಕು, ಅವರೊಬ್ಬ ಮಾಡೆಲ್, ಮಾದರಿ ನಮಗೆಲ್ಲರಿಗೂ. ಯಾವ ರೀತಿ ಇರಬೇಕು, ರೈತರ ಪರ ಹೋರಾಟ, ಅವ್ರ ಬದುಕೇ ರೈತರು. PLD ಬ್ಯಾಂಕಿಂದ ಪ್ರಾರಂಭ ಅಂತ ರಾಜಕಾರಣ ಇಲ್ಲಿವರೆಗೂ ಬಂದೆ. ಈಗ ನಮ್ಮೆಲ್ಲರಿಗೂ ಮಾರ್ಗದರ್ಶರಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾಯಿದ್ದಾರೆ. ಬಹುಶಃ ನಾವಿನ್ನೂ ರಾಜಕಾರಣಕ್ಕೆ ಬಂದೋದಕ್ಕೆ ಮುಂಚೆನೇ ಹೋರಾಟ, ರೈತರ ಪರ, ಜನಪರ ಹೋರಾಟಗಳು ಮಾಡ್ತಾಯಿದ್ರು. ನಾನು ಒಂದೇ ನಿಮಿಷದಲ್ಲಿ ಮಾತು ಮುಗಿಸ್ಬಿಡ್ತೀನಿ, ಸಮಯ ಭಾಳಷ್ಟಾಗಿದೆ. ಅಖಂಡ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾಗಿ
ಅವರು ಹೋರಾಟ ಯಾವ ರೀತಿ ಇತ್ತಂದರೆ, ಒಂದು ರೀತಿ ಅವ್ರ ಹೋರಾಟಕ್ಕೆ ನಿಂತರೆ ಯಡಿಯೂರಪ್ಪನವರು ಯಾವ ರೀತಿ ಹೋರಾಟ ಮಾಡಿದ್ರು ಅದೇ ಮಾದರಿಯಲ್ಲಿ ರವೀಂದ್ರನಾಥ್ರವರು ಹೋರಾಟವನ್ನು ನಾವು ನೋಡಿದ್ವಿ. ಬಹುಶಃ ಅವರು ಲೋಕಸಭಾ ಸದಸ್ಯ ಅವರಿಗೆ ಅವಕಾಶ ಸಿಕ್ಕಿತ್ತು. ಅವರು ಜನರಿಂದ ಲೋಕಸಭಾ ಸದಸ್ಯರೇ ಆಯ್ಕೆ ಆಗಿದ್ದರು. ಕೆಲವು ರಾಜಕಾರಣಿಗಳು, ಕೆಲವು ಅಧಿಕಾರಿಗಳಿಂದ ಅವರು ಅದನ್ನು ತಿದ್ದುಪಡಿ ಮಾಡಿ ಲೋಕಸಭೆಗೆ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಜನ ಮಾಡಿಕೊಟ್ಟಿದ್ರು. ಕೆಲವು ಅಧಿಕಾರಿಗಳಿಂದ ಎಲ್ಲ ಒಂದು ಕಡೆ ವಂಚನೆ ಆಯಿತು. ಆದರೆ ಎದೆಗುಂದಲಿಲ್ಲ ಜೀವನದಲ್ಲಿ. ನುಗ್ಗಿ ನಡೆ ಮುಂದೆ ಅಂತೇಳಿ ನಮ್ಮೆಲ್ಲರಿಗೂ ಹೋರಾಟ, ಆದರ್ಶ, ಸಂಘಟನೆ ಮತ್ತು ರಾಜಕಾರಣದಲ್ಲಿ ಯಾವ ರೀತಿ ಇರಬೇಕು ಸ್ವಚ್ಛವಾಗಿ ಆಡಳಿತವನ್ನು ಕೊಟ್ಟರು. ಮತ್ತು ಕೃಷಿ ಬಜೆಟ್ಟು ರವೀಂದ್ರನಾಥ್ ಕಾಲದಲ್ಲಿ ಯಡಿಯೂರಪ್ಪನವರು ಕೃಷಿ ಬಜೆಟ್ ಮಂಡಿಸಿದ್ದು. ರೈತರ ಪರವಾಗಿ ಕೃಷಿ ಬಜೆಟ್ಟು, ರೈತರ ಪರವಾಗಿ ಉತ್ತಮವಾದ ಆಡಳಿತಗಳು, ತೋಟಗಾರಿಕೆ ಸಚಿವರು ಒಳ್ಳೆಯ ಕೆಲಸ. ಇನ್ನೊಂದು ಭಾಳ ಅಂದರೆ ಎಲ್ಲ ದೊಡ್ಡವ್ರ ಮಕ್ಕಳು ದುಡ್ಡಿದ್ದರು ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಅದೇ ರವೀಂದ್ರನಾಥರು ಕೃಷಿ ಸಚಿವರಾಗಿದ್ದಾಗ ಇಡೀ ರಾಜ್ಯದ 224 ವಿಧಾನಸಭೆ ಕ್ಷೇತ್ರಗಳಲ್ಲಿ ರೈತರನ್ನು ಆಯ್ಕೆ ಮಾಡಿ ವಿದೇಶ ಪ್ರವಾಸಕ್ಕೆ ಕಳಿಸಿದ ಕೀರ್ತಿ ಯಾರಿಗಾದರೂ ಸಲ್ಲುತ್ತೆ ಅಂದರೆ ಅದು ರವೀಂದ್ರನಾಥ್ರವರಿಗೆ. ಮತ್ತು ರಾಜಕಾರಣಿಗಳನ್ನೆಲ್ಲ ಭಾಳ ಸ್ವಾರ್ಥಿಗಳು. ನಮಗೇನು ಕೊಡ್ತು ಅಂತ ನಾವು ಕೇಳ್ತೀವಿ ಪಕ್ಷ. ಆದರೆ ರವೀಂದ್ರನಾಥ್ ಅವತ್ತು ನಾನು ಪಕ್ಷಕ್ಕೋಸ್ಕರ ಏನು ಕೊಟ್ಟೆ ಅಂತ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಮತ್ತು ಅವರ ಸುದೀರ್ಘವಾದ ಅನುಭವ, ಅವರ ಉತ್ತಮವಾದ ಆಡಳಿತ, ಸಂಘರ್ಷ, ಸಂಘಟನೆ, ಸಾಮರಸ್ಯದಿಂದ ಉತ್ತಮ ಆಡಳಿತವನ್ನು ಕೊಟ್ಟು ಇವತ್ತು ನಮ್ಮೆಲ್ಲರಿಗೂ ಭೀಶ್ವರತೆ ಮಾರ್ಗದರ್ಶಕರಾಗಿ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ಒಂದು ಮಾತಾಡಿದೆ, ಸ್ವಾರ್ಥಿಗಳು ರಾಜಕಾರಣ ಕೆಲವರು. ನಾನು ರಾಜಕಾರಣದಲ್ಲಿರುವಾಗಲೇ ನನ್ನ ಹೆಂಡತಿ, ನನ್ನ ಮಕ್ಕಳು, ಬಂಧು ಬಾಂಧವರು ರಾಜಕಾರಣಕ್ಕೆ ಬರ್ಬೇಕಂತೇಳಿ ಎಲ್ಲ ಕ್ಷೇತ್ರಗಳು ಹುಡುಕಿ ಮಕ್ಕಳಿಗೆಲ್ಲ ಕಡೆ ಕೊಡ್ತಾರೆ. ಆದರೆ ರವೀಂದ್ರನಾಥ್ ಅವರು ಯಾವತ್ತೂ ಕುಟುಂಬ ರಾಜಕಾರಣ ಮಾಡಿದಂಥವ್ರಲ್ಲ. ಮತ್ತು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತೇಳಿ ಸೇವೆ ಮಾಡ್ತೀವಿ. ರವೀಂದ್ರನಾಥರವರ ಹುಟ್ಟುಹಬ್ಬ ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಭಾಳಷ್ಟು ಚೆನ್ನಾಗಿ ನಮ್ಮ ಸುರೇಶ್ ಅಣ್ಣನವರು ಆಯೋಜನೆ ಮಾಡಿದರೆ. ಕಲ್ಲೇಶ್ ಅಣ್ಣವ್ರಿಗೆ ಯಾವತ್ತೂ ಸಹಪಾಠಿಗಳಾಗಿದ್ದಾರೆ. ಇವತ್ತು ರವೀಂದ್ರನಾಥರವರ ಹುಟ್ಟುಹಬ್ಬ ದೀಪ ಹಚ್ಚು ಕತ್ತಲಿಂದ ಬೆಳಕಿನೆಡೆಗೆ ಇಂಥ ಒಂದು ಸುವರ್ಣಾವಕಾಶವನ್ನು ಮಾಡಿಕೊಟ್ಟಂಥ ಸುರೇಶ್ ಅಣ್ಣ ಮತ್ತು ಸಮಾರಂಭದ ಮುಖ್ಯ ಕೇಂದ್ರ ಬಿಂದು ರವೀಂದ್ರನಾಥ್ರವರಿಗೂ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರಿಗೂ, ಸಮಾರಂಭದಲ್ಲಿ ಪಾಲ್ಗೊಂಡಂಥ ಸಮಸ್ತ ಗಣ್ಯಮಾನ್ಯರಿಗೂ, ಮಾತೆಯರಿಗೂ, ಸಹೋದರ ಸಹೋದರಿಯರಿಗೂ, ಮಾಧ್ಯಮ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಶುಭವಾಗಲಿ. ಧನ್ಯವಾದಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದೇಶ ಮುಖ್ಯ ಅನ್ನೋರು ನಾವು. ಹಾಗಾಗಿ ಭಾರತ ಮಾತೆ ನಮಗೆ ಶ್ರೇಷ್ಠ. ಆ ಮಾತಿಗೆ ವಂದಿಸಿ ನನ್ನ ಮಾತು ಮುಗಿಸಿ ಧನ್ಯವಾದಗಳು. ಶ್ರೀಯುತ ರವೀಂದ್ರನಾಥ್ರವರೇ, ವೇದಿಕೆಯ ಮೇಲಿರುವ ಎಲ್ಲ ರವೀಂದ್ರನಾಥ್ನ ಸ್ನೇಹಿತರುಗಳೇ, ಅಭಿಮಾನಿಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ, ರವೀಂದ್ರನಾಥ್ರವರು ಒಂದು ಮಾತಿದೆ, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಒಳ್ಳೆಯ ಮಾತುಗಾರರು ಅವರು. ಆ ರವೀಂದ್ರನಾಥ್ರವರು ಅಖಂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಕತ್ತೆ ನಿಲ್ಲಿಸಿದ್ರು ಕಾಂಗ್ರೆಸ್ ಬರುತ್ತೆ ಅನ್ನುವಂಥ ಒಂದು ಕಾಲ ಇತ್ತು. ಯಾರನ್ನು ನಿಲ್ಲಿಸಿದ್ರು ಕಾಂಗ್ರೆಸ್ ಗೆಲ್ತಾ ಇತ್ತು. ಅಂಥ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಜನಸಂಘದಿಂದ ಕಟ್ಟಿದಂಥವರು ಶಿವಯೋಗಿ ಸ್ವಾಮಿ ಮತ್ತು ರವೀಂದ್ರನಾಥ್ರವರು ಜೋಡೆತ್ತಿನಂತೆ ಈ ತಿರುಗಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದರು. ನಾವೆಲ್ಲ ಕಾಂಗ್ರೆಸ್ನಲ್ಲಿ ಇದ್ದಂಥವರು. ಆ ಸಂದರ್ಭದಲ್ಲಿ ಏಕೈಕ ಶಾಸಕರಾಗಿ ದಾವಣಗೆರೆ ಜಿಲ್ಲೆಯಿಂದ
ಅವರು ರವೀಂದ್ರನಾಥ್ರವರು ಇದ್ದು ಕೆಲಸವನ್ನು ಮಾಡದಂಥವರು. ಅವರು ಕೃಷಿ ಸಚಿವರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಇವತ್ತೇನು ಶಿವಮೊಗ್ಗದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆಗಿದೆ, ಅದು ರವೀಂದ್ರನಾಥ್ರವರ ಕಾಲದಲ್ಲಿ ಆಗಿದ್ದು. ಹಾಗೆಯೇ ಇಲ್ಲಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯವನ್ನು ಸಹ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಅವರು ಸಚಿವರಿದ್ದಂಥ ಸಂದರ್ಭದಲ್ಲಿ ಆಗಿದ್ದು. ಅಂದರೆ ಸಾಕಷ್ಟು ಜನಪರ ಕೆಲಸವನ್ನು ರವೀಂದ್ರನಾಥ್ರವರು ಮಾಡಿದ್ದಾರೆ. ಹೇಗಪ್ಪ ಅಂತೇಳಿ ಹೇಳಿದ್ರೆ ಅವ್ರ ಜೀವನ ಹೇಗಿದೆ ಅಂದರೆ, ಸರ್ವಜ್ಞನ ಒಂದು ವಚನ ಬರುತ್ತೆ, ವೆಚ್ಚಕ್ಕೆ ಒನ್ನಾಗಿ ಬೆಚ್ಚನೆಯ ಮನೆಯಾಗಿ ಇಚ್ಛೆಯುಳ್ಳ ಸತಿ ಜೊತೆಗಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅನ್ನೋ ರೀತಿಯಲ್ಲಿ ಅವರ ಜೀವನ ಇದೆ. ಅವರೊಬ್ಬ ಆದರ್ಶ ರಾಜಕಾರಣಿ. ಅಂಥ ಅವರ ಆದರ್ಶದ ರಾಜಕಾರಣಿಯ ಜನ್ಮದಿನೋತ್ಸವವನ್ನು ಈ ಸೋಮೇಶ್ವರ ಸಂಸ್ಥೆಯಲ್ಲಿ ಸುರೇಶ್ರವರು ಹಮ್ಮಿಕೊಂಡು ಇವತ್ತೇನು ಈ ಶಾಲೆಯ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಅವರ ಆದರ್ಶವನ್ನು ತಿಳಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು ನಿಜಕ್ಕೂ ಅಭಿನಂದನೀಯ ಅಂತೇಳಿ ಹೇಳ್ತಾ, ಇವತ್ತೇನು ಈ ಸನಾತನ ಧರ್ಮದ ಬಗ್ಗೆ ಇವತ್ತು ನಮ್ಮ ಒಂಥರ ನಾನು ಹೇಳಿದ್ರೆ ಸರಸ್ವತಿ ಒಲ್ದು ಬಿಡಿದಾಳೆ ಅಯ್ಯಮ್ಮನಿಗೆ. ಅಯ್ಯಮ್ಮ ನಮ್ಮ ಮಾತು ಅದೆಲ್ಲ ಬಂದು ನಾನು ಏನು ಮಾಡ್ತೀಯಮ್ಮ ಮುಂದೆ ಅಂದೆ. ಇಲ್ಲ ಸರ್ ನಾನು IAS ಕಟ್ಟಬೇಕು ಅಂತ ಇದ್ದೀನಿ ಅಂದರೆ, ಖಂಡಿತ ನೀನು ಅದನ್ನು ಸಾಧನೆ ಮಾಡ್ತೀಯಮ್ಮ ಅಂತೇಳಿ ಹೇಳಿದೆ. ಅವಳು ಸಾಧನೆ ಮಾಡಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಆಶೀರ್ವಾದ ಇರಲಿ. ಅದರ ಈ ಸಂದರ್ಭದಲ್ಲಿ ಸನಾತನ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು. ಇವತ್ತು ಸನಾತನ ಧರ್ಮ ನಶಿಸಿ ಹೋಗ್ತಾ ಇದೆ. ಇವತ್ತೇನು ಆಫ್ಘಾನಿಸ್ತಾನ ಅಂತ ಇದೆ, ಆಫ್ಘಾನಿಸ್ತಾನ ಗಾಂಧಾರಿಯ ಹುಟ್ಟಿದಂಥ ಜಾಗ. ಆ ಆಫ್ಘಾನಿಸ್ತಾನ ಈಗ 800 ವರ್ಷಗಳ ಹಿಂದೆ ಅಲ್ಲೊಬ್ಬ ಭೀಮಸೇನ ಅಂತ ಒಬ್ಬ ರಾಜ ಇದ್ದ. ಅಲ್ಲಿ ಸಂಪೂರ್ಣ ಹಿಂದೂಗಳಿದ್ದರು, ಒಬ್ಬನೇ ಒಬ್ಬ ಮುಸ್ಲಿಮನು ಅಲ್ಲಿ ಇರಲಿಲ್ಲ. ಇರಾನಿನ ಮೇಲೆ ದಂಡೆತ್ತಿ ಹೋಗಿ ಅವುಗಳನ್ನು ಗೆದ್ದಂಥ ಅವನು ಆಫ್ಘಾನಿಸ್ತಾನದ ರಾಜ ಭೀಮಸೇನ. ಇವತ್ತೇನು ಕಾಶ್ಮೀರ ಪರ್ವತಿನಿ ಶಾರದೆ ಅಂತ ಹೇಳ್ತಾ ಇದ್ದೇವೆ, ಆಯಮ್ಮ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆ ದೇವಸ್ಥಾನ ಇದೆ. ಇವತ್ತು ಇಂಡೋನೇಷ್ಯಾ, ಕಾಂಬೋಡಿಯಾ ಪ್ರಪಂಚದಲ್ಲಿ ಅತಿ ದೊಡ್ಡ ದೇವಸ್ಥಾನ ಇರತಕ್ಕಂಥದ್ದು ಕಾಂಬೋಡಿಯಾದಲ್ಲಿ. ಈ ಎಲ್ಲವೂ ಅಲ್ಲೆಲ್ಲ ಇವತ್ತು ನಮ್ಮ ದೇಶದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದೇಶಗಳು ಇವತ್ತು ಸನಾತನ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮಗಳಿಗೆ ಅವರೆಲ್ಲ ಮಲೇಷ್ಯಾ, ಇಂಡೋನೇಷ್ಯಾ, ಸಿಲೋನ್ ಮತ್ತು ಇವೆಲ್ಲ ಎಲ್ಲ ದೇಶಗಳು ಇದು ಇವತ್ತು ಆ ಸನಾತನ ಧರ್ಮ ನಶಿಸ್ತಾ ಇದೆ. ಸನಾತನ ಧರ್ಮ ಉಳಿಬೇಕು. ಸನಾತನ ಧರ್ಮ ಉಳಿಯೋದಕ್ಕೆ ನಮ್ಮ ಆರಿಕನಂತ ಅವರು 100 ಕಡೆ ಭಾಷಣ ಮಾಡಿ ಜನರಲ್ಲಿ ಜನಜಾಗೃತಿಯನ್ನು ಮೂಡಿಸ್ಲಿ ಅಂತೇಳಿ ಹೇಳ್ತಾ, ರವೀಂದ್ರನಾಥ್ರವರಿಗೆ ಅವರ ಇನ್ನೊಮ್ಮೆ ಇನ್ನೂ 100 ವರ್ಷಗಳ ಕಾಲ ಬಾಳಲಿ, ನಿಮ್ಮೆಲ್ಲರ ನಡುವೆ ಇದ್ದು ಆದರ್ಶಪ್ರಾಯರಾಗಿರಲಿ ಅಂತೇಳಿ ಹೇಳ್ತಾ, ಅವರಿಗೆ ಶುಭವನ್ನು ಹಾರೈಸ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲಿ ಮಾತಾಡೋದಕ್ಕೆ ಜಾಸ್ತಿ ಅವಕಾಶ ಇಲ್ಲ ಅಂತ ಕಾಣುತ್ತೆ. ಯಾಕಪ್ಪ ಅಂದರೆ ನಿಮಗೆಲ್ಲ ಕುಮಾರಿ ಸಾರಿಕಾ ಮಂಜುನಾಥ್ ಅವರು ಮಾತಾಡಿದಂಥ ಸನಾತನ ಪರಂಪರೆ ಬಗ್ಗೆ ಕೇಳಿದಿರಿ. ಈಗ ಸನಾತನ ನೃತ್ಯ ರೂಪಕ ನೋಡ್ಬೇಕಂತ ಭಾಳ ಉತ್ಸುಕರಾಗಿದ್ದೀರಿ. ಅದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ. ನಮ್ಮ ಕೇಂದ್ರ ಬಿಂದು ರವೀಂದ್ರನಾಥ್ ಅವರು, ರವಿ ಅಣ್ಣ ಅಂತಂದರೆ ಪ್ರೀತಿಯಿಂದ ಕರೆಯೋದು. ಅವ್ರ ಜೊತೆಗೆ ಮಂತ್ರಿ ಆದಾಗೂ ಕೆಲಸ ಮಾಡಿದ್ದೀನಿ. ಅವ್ರ ಜೊತೆಗಿದ್ದು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ತಕ್ಕ ಮಟ್ಟಿಗೆ ಇವತ್ತು ನನ್ನ ಜಗಳೂರನ್ನು ನೋಡೋಕೆ ಮಾಡಿದ್ದೀನಿ. ಬಂದು ನೋಡಿ ಒಂದ್ಸಲಿ ಜಗಳೂರು ಹೇಗಿದೆ ಅಂತಂದರೆ ಹಿಂದಿನ ಜಗಳೂರಿಗೂ ಈಗೂ. ಆದ್ದರಿಂದ ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಪ್ಪ ಅಂದರೆ ಇಷ್ಟತನ ಒಳ್ಳೆ ಆರಿಕಾ ಮಂಜುನಾಥ್ ಅವರು, ನಮ್ಮ ರೇಣುಕಾಚಾರ್ಯ ಅವರು ಎಲ್ಲ ಮಾತಾಡಿದ್ದಾರೆ. ಆದ್ದರಿಂದ ಅವ್ರು ಅಂದಂಗೆ ಅಂತ ಹೇಳ್ಬಿಡ್ತೀನಿ. ಯಾಕೆ ಹಿಂದೆ ತಿರುಪತಿಗೆ ಹೋಗ್ತಿದ್ರಂತೆ ಹಳ್ಳಿಯಿಂದ ಜನ, ಗೋವಿಂದ ಗೋವಿಂದ ಅಂತ ಹೇಳ್ತಿದ್ರಂತೆ. ಆವಾಗ ಅವರ ಒಬ್ಬ ಹೆಣ್ಮಗಳು ಮಾತ್ರ ಅವ್ರಂದಂಗೆ ಅಂತಂತೆ. ಯಾಕಮ್ಮ ಎಲ್ಲರೂ ಗೋವಿಂದ ಅಂತಾರೆ, ನೀ ಯಾಕೆ ಅನ್ನಲ್ಲ ಅಂತ. ನನ್ನ ಗಂಡನ ಹೆಸರೇ ಗೋವಿಂದ, ಅದಕ್ಕೆ ಅನ್ನಲ್ಲ ಅವ್ರಂದಂಗೆ ಅಂತೇಳಿ. ಆದ್ದರಿಂದ ನಾನು ಅವ್ರಂದಂಗೆ ಅಂತ ಹೇಳ್ತೀನಿ. ಇನ್ನು ಮಾತಾಡೋರು ಭಾಳ ಜನ ಇದ್ದಾರೆ. ಒಳ್ಳೆಯದಾಗಲಿ. ನಮ್ಮ ರವಿ ಅಣ್ಣ 100 ವರ್ಷ ದಾಟಿ ತುಂಬ ಕುಟುಂಬದಿಂದ ಸಂತೋಷವಾಗಿ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಮುಂದೂ ಸದಾ ಅವರ ಆಶೀರ್ವಾದದಿಂದ ಮತ್ತೆ BJP ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಮತ್ತು ನೀವೆಲ್ಲ ನಮ್ಮ ಸುವರ್ಣ ಯುಗವನ್ನು ನೋಡುವಂತ್ರಿ. ಈಗ ಹೇಳಲ್ಲ, ಮುಂದೆ ಮಾಡಿ ತೋರಿಸ್ತೀವಿ. ನೀವು ರಾಮಚಂದ್ರ ಏನು ಮಾಡಿದ ಅಂತ ನಾನು ಹೇಳಲ್ಲ. ಒಂದ್ಸಲಿ ನಮ್ಮ ಜಗಳೂರು ಕಡೆ ಬಂದಾಗ ಕಣ್ಣಾಯಿಸಿ ನೋಡ್ಕೊಂತ ಹೋಗ್ರಿ, ಅದೇ ರಾಮಚಂದ್ರ. ಎಲ್ಲರಿಗೂ ನಮಸ್ಕಾರ. ಗುರುಭ್ಯೋ ನಮಃ. ನಮ್ಮ ರವೀಂದ್ರನಾಥ್
ಸರ್ ಅವರ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಶುಭಾಶಯವನ್ನು ಕೋರ್ತೇನೆ. ಹಾಗೂ ವೇದಿಕೆಯ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ಈ ಒಂದು ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತಲೇ ಹೇಳ್ತೇನೆ. ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಹೊಟ್ಟೆಗೂ ಕೂಡ ಇಲ್ಲದೇ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಇವತ್ತು ನಾನು ಜೇನು ಕೃಷಿ ಹಾಗೂ ನಾಟಿ ವೈದ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದು ಈ ಒಂದು ಕಾರ್ಯಕ್ಕೆ ನನಗೆ ಮೊದಲನೇದಾಗಿ ಪ್ರಶಸ್ತಿಯನ್ನು, ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ರವೀಂದ್ರನಾಥ್ ಸರ್ ಅವರು. ಅವರ ಆಶೀರ್ವಾದ ನಮಗೆ ಹಾರ್ಟಿಕಲ್ಚರ್ ಮಿನಿಸ್ಟರ್ ಇದ್ದಾಗಲೇ ಅವರ ಆಶೀರ್ವಾದ ಆಯಿತು. ಅವರ ಆಶೀರ್ವಾದದ ನಂತರ ನಮಗೆ ಪ್ರಧಾನಮಂತ್ರಿಗಳು ಕೂಡ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನನ್ನನ್ನು ಶ್ಲಾಘನೆ ಮಾಡಿದರು ಮತ್ತು ಹಾಗೂ ಗಣರಾಜ್ಯೋತ್ಸವಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದರು. ಇದು ಅವರ ಒಂದು ಆಶೀರ್ವಾದ ಅಂತಲೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಕೂಡ ಒಂದು ಒಳ್ಳೆಯ ಸುಯೋಗ ಅಂತಲೇ ಹೇಳ್ತೇನೆ. ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಸಾರಿಕಾ ನಿಜವಾಗಿ ಹಾರಿಕಾ ನನಗೆ ಬಹಳ ಸಂತೋಷ ಆಯಿತು. ಅದು ವಾಕ್ಚಾತುರ್ಯ, ನಮಗೆಲ್ಲ ಮಾತಾಡಲಿಕ್ಕೆ ಇವತ್ತು ಏನೂ ಅವಕಾಶಗಳೇ ಇಲ್ಲ. ಅಷ್ಟು ಚೆನ್ನಾಗಿ ಇವತ್ತು ಎಲ್ಲವನ್ನು ಕೂಡ ಎಲ್ಲರ ಎದುರಿನಲ್ಲಿ ಬಿಚ್ಚಿಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಅವರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಇಂತಹ ಒಂದು ಹೆಣ್ಣು ಮಗಳು ನಮ್ಮ ದೇಶದ ಕೀರ್ತಿ ಪತಾಯಕ್ಕೆ ಹಾರಿಸ್ತಾಳೆ ಅನ್ನೋದು ನಮಗೆ ಎಲ್ಲರಿಗೂ ವಿಶ್ವಾಸ ಇದೆ. ನಿಜವಾಗ್ಲೂ ಕೂಡ ನಮ್ಮ ರವೀಂದ್ರನಾಥ್ ಸರ್ ಇವರನ್ನು ಎಷ್ಟು ಚೆನ್ನಾಗಿ ಎಲ್ಲ ಅವರ ಏನೇನು ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ಕೂಡ ಇವತ್ತು ಇದನ್ನು ಹೇಳಿದರು. ನಿಜವಾಗಲೂ ನಾನು ಇಲ್ಲಿ ಬಂದಂತಹದ್ದು ಸಾರ್ಥಕ ಆಯಿತು. ನನಗೆ ಮೂಲತಃ ನಮ್ಮ ಧನಂಜಯ್ ಕಡ್ಲೆಬಾಳು ಅವರು ನನ್ನನ್ನು ಇಲ್ಲಿ ಪರಿಚಯಿಸಿದರು. ನಮ್ಮಲ್ಲಿಗೆ ನಾಟಿ ವೈದ್ಯ ಇದಕ್ಕೆ ಬಂದಾಗ ಅವ್ರು ಹೇಳಿದರು, ನನಗೆ ಒಳ್ಳೆಯ ಅವಕಾಶ ಸಿಕ್ತು. ಇದು ನಿಜವಾಗ್ಲೂ ಕೂಡ ಈ ಅವಕಾಶಕ್ಕಾಗಿ ಧನ್ಯವಾದ. ಬಾಂಧವ್ಯವನ್ನು ಒಂದು ಕವನದ ಮೂಲಕ ವ್ಯಕ್ತಪಡಿಸಿದ್ದಾರೆ. ನಾ ಕಂಡಂತೆ SAR ಸರ್ ಪ್ರೀತಿಯಿಂದಲೇ ಎಲ್ಲರನ್ನೂ ಮಾತನಾಡಿಸುವ ಗುಣ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಸ್ವಭಾವ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆರೆಯುವ ದೊಡ್ಡ ಗುಣ. ರೈತ ಕುಟುಂಬದಿಂದ ಬಂದ ಇವರು ರೈತರೆಂದರೆ ತುಂಬ ಅಕ್ಕರೆ. ಹಳ್ಳಿ ಸೊಗಡಿನ ಆಡು ಭಾಷೆಯ ರಾಜಕಾರಣಿ, ಜನಸಂಘದಿಂದ ಬಂದು ಜನರಲ್ಲೇ ಬೆರೆತ ಧೀಮಂತ ನಾಯಕ. ತಮ್ಮ ಜೀವನದುದ್ದಕ್ಕೂ ಹೋರಾಟ, ನಿಷ್ಠುರತೆ, ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿದ ಜನಸೇವಕ. ಹಳ್ಳಿಯಿಂದ ದಿಲ್ಲಿಯವರೆಗೆ ಎಂಬ ಮಾತನ್ನು ಅಕ್ಷರಶಃ ಸಾಬೀತುಪಡಿಸಿದ ಮಹಾನ್ ಪುರುಷ. ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆರೆವಾಸ ಅನುಭವಿಸಿ ಸದಾ ಜನರ ನಡುವೆ ಸಾಗಿದ ಜೀವನ. ಮುಂದೆ ವಿಧಾನಸೌಧ ಪ್ರವೇಶಿಸಿದ ಜನಪ್ರಿಯ ನಾಯಕ. ರಾಜ್ಯ ಕಂಡ ಕೃಷಿ ಮಂತ್ರಿ, ಅಕ್ಕರೆಯ ಸಕ್ಕರೆ ಸಚಿವರು, ಸಹೃದಯ ತೋಟಗಾರಿಕೆ ಸಚಿವರಾಗಿ ಸೇವೆ ಸಲ್ಲಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು, ಮಾರ್ಗದರ್ಶಕರು, ಮಾಜಿ ಸಚಿವರು, ಮಾಜಿ ಶಾಸಕರಾದ ಡಾಕ್ಟರ್ SA ರವೀಂದ್ರನಾಥ್ ಸಾಹೇಬರಿಗೆ ಜನ್ಮದಿನದ ಶುಭಾಶಯಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಮುಖ್ಯ ಸಚೇತಕರು, ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವರೇ, ಮಾಜಿ ಮಂತ್ರಿಗಳಾದ ರೇಣುಕಾಚಾರ್ಯರೇ, RK ಮಂಜುನಾಥ್ ಅವರೇ, ರಾಮಚಂದ್ರಪ್ಪನವರೇ, ಬಸವರಾಜ್ ನಾಯಕರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಸಮಾರಂಭವನ್ನು ಮಾಡಿರ್ತಕ್ಕಂಥ ಸೋಮೇಶ್ವರ ಶಾಲೆಯ ಸುರೇಶ್ ಅವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮ ಮಿತ್ರರೇ, ನಾನೇನಂತ ಭಾಷಣಕಾರ ಅಲ್ಲ, ಆದರೆ ಭಾಷಣ ಮಾಡಿರಿ ಅಂದಾಗ ಒಂದೆರಡು ಮಾತಾಡೋಕ್ಕಷ್ಟೇ. ನನಗೆ ಜನಗಳ ಸ್ಫೂರ್ತಿ ಬಂದದ್ದು ಯಾವಾಗ ಅಂದರೆ 1974ನೇ ಇಸ್ವಿಗೆ ಶಿವಮೊಗ್ಗದಲ್ಲಿ ರಾಜ್ಯ ಸಮಾವೇಶ ಜನಸಂಘದ್ದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂಗೆ ನವಂಬರ್ ತಿಂಗಳು ವಿಪರೀತ ಶೀತರದು. ಬೆಳಿಗ್ಗೆ 1,000 ಜನ ಯುವಕರು ಬರ್ರಿ ಒಂದು ಚಿಂತನೆ ಮಾಡೋಣ ಅಂತಕ್ಕಂಥದ್ದು ಹೇಳಿದರು. ಆವಾಗ ಚಿಂತೆ ಮಾಡೋದಕ್ಕೆ ನಾನು ಸ್ನಾನ ಮಾಡಿ ಹೋಗಿದ್ದೆ.
ಚಳಿಗಾಲ ಅಂದಾಗ ಶೀತ ಜಾಸ್ತಿ ಇದ್ದೇ ಇರುತ್ತಲ್ಲ, ಅದು ತಣ್ಣೀರ ಸ್ನಾನ ನನ್ನ ತುಂಗಾ ನದಿಯಾಗೆ. ಆವಾಗ ಅವರು ನನಗೆ ಎಲ್ಲರನ್ನ ಉದ್ದೇಶಿಸಿ ಭಾಷಣ ಮಾಡಿದರು. ನೀವು ಯಾರ್ಯಾರು MLA ಆಗಬೇಕು, ಪಂಚಾಯತಿ ಮೆಂಬರ್ ಆಗಬೇಕು, ಚೇರ್ಮನ್ ಆಗಬೇಕು, ಆ ಬೋರ್ಡ್ ಆಗಬೇಕು, ಇದಾಗಬೇಕು ಅಂತಕ್ಕಂಥವ್ರು ಜಲ್ದಿ ಹೋಗಿ ಕಾಂಗ್ರೆಸ್ ಸೇರ್ರಿ ಅಂತ ಹೇಳಿದ್ರು. ಯಾರು ನೀವು ಹೋಗಬೇಡ ಅಂತೀರಿ ಅವ್ರು ಇಲ್ಲಿ ನಮ್ಮ ಹತ್ರ ಇರ್ರಿ, ನಾವು ಈ ದೇಶ ಕಟ್ಟಬೇಕಪ್ಪ ಅಂದರೆ ಸರಿಯಾದ ರೀತಿಯಾಗಿ ಕಟ್ಟೋಣ ಅಂತಕ್ಕಂಥದ್ದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತನ್ನು ನಾನು ಗಮನದಲ್ಲಿಟ್ಕೊಂಡು ಕೈಲಾಗ್ತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊತ ಬಂದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ಈ ಬಾತಿ ಗುಡ್ಡಕ್ಕೆ ಒಂದು ಹಳೇ ಬಂಡಿ ಗಿಡ್ಡ ಎತ್ತುಗಳು, ಅಲ್ಲಿ ನೊಗನೂ ಅಷ್ಟಕ್ಕಷ್ಟೇ, ಮೂಗನೂ ಅಷ್ಟಕ್ಕಷ್ಟೇ, ಎಲ್ಲವೂ ಹಂಗೆ ಇದ್ದಂಥ ಸಂದರ್ಭದಾಗೆ ನಾನು ಬಂಡಿ ಬಡ್ಕೊಂಡು ಹೋಗಿಬಿಟ್ಟಿದ್ದೀನಿ ಸೀದಾ ಮ್ಯಾಗಲ ತನಕ. ಇನ್ನೇನು ಒಂದಿಟ್ಟು ಕೈ ಬಿಟ್ಟರೆ ನಾನು ಎಲ್ಲ ಎತ್ತುಗಳು ಸಮೇತ ಸಾಯ್ತೇವೆ. ಅದರಿಂದ ಬಂಡಿ ದಾಟ್ಸ್ಬೇಕು, ಹತ್ಸ್ಬೇಕು ಪೂರ್ತಿ ಅಂದು ಶ್ರಮಪಟ್ಟು ಹತ್ಸಿ ಭಾರತೀಯ ಜನತಾ ಪಾರ್ಟಿ ನಂಗೆ ಬೆಳೆಸಿದ್ದೇನೆ ಅನ್ನೋದು ಬಿಟ್ಟರೆ ನಾನೇನು ಸ್ವಂತಕ್ಕೆ ಭಾರಿ ಮಾಡಿಲ್ಲ. ನನ್ನ ಕೈಲಾಗ್ತಕ್ಕಂಥದ್ದು ಭಾಳ ಜನ ರಾಜಕಾರಣಿಗಳು ನಾನು ಹೊಲ ಕಳ್ಕೊಂಡೆ, ಮನೆ ಕಳ್ಕೊಂಡೆ, ಇನ್ನೇನೇನೋ ಕಳ್ಕೊಂಡೆ ಅಂತ ಹೇಳ್ತಾರೆ. ನಾನಂತೂ ಏನು ಕಳ್ಕೊಂಡಲ್ಲ, ಏನು ಮಾಡಿಲ್ಲ. ಕೈಲಾಗ್ತಕ್ಕಂಥ ಕೆಲಸ ಮಾಡಿ ಜನಸಾಮಾನ್ಯರನ್ನ ಗುರ್ಸ್ಕೊಂಡನೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ಅಂತಕ್ಕಂಥದ್ದು ಹೇಳಿ, ನನಗೆ ನೀವೆಲ್ಲರೂ 100 ವರ್ಷ ಬದುಕ್ರಿ ಅಂತ ಆಶೆನೂ ಮಾಡ್ತೀರಿ. ನಾನು ಈಗಲೇ ಎದ್ದಾಳಿದ್ರೆ ಕುಂದ್ರಕ್ಕೆ ಬರೋಲ್ಲ, ಕುಂತ್ರೆ ಎದ್ದಾಳಕ್ಕೆ ಬರೋದಲ್ಲ, ಮತ್ತು ಬದುಕೆ ಮಾಡೋದು ಮತ್ತು ಭಾಳ ಜನಕ್ಕೆ ತೊಂದರೆ ಕೊಟ್ಟು ಹಾಕತ್ತದು. ಆರೋಗ್ಯಕರವಾಗಿರ್ತಕ್ಕಂಥ ಅಷ್ಟು ದಿನ ಬದುಕ್ತಾನೆ ಅಂತಕ್ಕಂಥದ್ದು ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ, ನಮ್ಮ ಪಾರ್ಟಿ ಮೇಲೆ ಇರಲಿ ಅಂತಕ್ಕಂಥ ಹೇಳಿ ನಾನು ಮಾತು ಮುಗಿಸ್ತಾನೆ. ಜೈ ಹಿಂದ್. ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ ಡಾಕ್ಟರ್ ಎಸ್.ಎ. ರವೀಂದ್ರನಾಥ್ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ನಾಡಿನ ಧರ್ಮ ಸಂಸ್ಕೃತಿಗಳ ನಿತ್ಯ ಜ್ಯೋತಿಯನ್ನು ಹೊತ್ತು ತಂದಿರುವ ಸನಾತನ ಪರಂಪರೆಯ ಸಾರವನ್ನು ಅಧ್ಯಕ್ಷೀಯ ನುಡಿ ಮೂಲಕ ಇನ್ಸೈಡ್ IAS ಅಕಾಡೆಮಿಯ ಸಂಸ್ಥಾಪಕರು ಇವರು ಸರ್ ಅವರಿಗೆ ಗೌರವವನ್ನು ಸಲ್ಲಿಸಲಿದ್ದಾರೆ. ಶ್ರೀ ಸೋಮೇಶ್ವರ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಆಯೋಜನೆ ಆಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದಂಥ ರಾಜ್ಯದ ಹಿರಿಯ ಚೇತನ ಡಾಕ್ಟರ್ ಎಸ್.ಎ. ರವೀಂದ್ರನಾಥ್ರವರ 80ನೆಯ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಮ್ಮ ಸನಾತನ ಪರಂಪರೆಯನ್ನು ಪ್ರಚುರಪಡಿಸಲಿರುವ ಸನಾತನಿ ಎಂಬ ನೃತ್ಯ ರೂಪಕವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸನಾತನಿ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ, ಸನಾತನ ಪರಂಪರೆಗೆ ಸಂಬಂಧಪಟ್ಟಂತೆ ದಿಕ್ಸೂಚಿ ನುಡಿಗಳನ್ನು ಆಡಿರ್ತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್ರವರ ಉಪನ್ಯಾಸವನ್ನು ನಾವು ಕೇಳಿದ್ದೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಈಗಾಗಲೇ ಮಾತನಾಡಿದ್ದಾರೆ. ಅಧ್ಯಕ್ಷೀಯ ನುಡಿಗಳು ಅನ್ನೋದು ಔಪಚಾರಿಕ ಅಷ್ಟೇ. 2 ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮೊದಲನೇದು, ತಮ್ಮಲ್ಲಿ ಎಷ್ಟು ಜನ ಹಾರಿಕಾ ಮಂಜುನಾಥ್ರವರ ಮಾತುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡ್ರೋ ಗೊತ್ತಿಲ್ಲ. ಅವರ ಮಾತುಗಳಲ್ಲಿ ಒಂದು ಅಂಶವನ್ನು ಮತ್ತೊಮ್ಮೆ ನಾನು ನಿಮಗೆ ಸ್ಮರಣೆ ಮಾಡೋಕ್ಕೆ ಇಚ್ಛಪಡ್ತೇನೆ. ಇವತ್ತಿನ ನಮ್ಮ ಪರಂಪರೆಯನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ ನಮಗೆ ಅತ್ಯಂತ ಅವಶ್ಯಕ ಇರುವಂಥದ್ದು ಪರಶುರಾಮನ ಒಂದು ಕ್ಷಾತ್ರ ಮತ್ತು ಜ್ಞಾನದ 2 ಏನು ಇತ್ತು, ಶಾಪಾದಪಿ ಶರಾದಪಿ ಅಂತ ಹೇಳಿದ್ರು. ಆ ರೀತಿ ಇವತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂದರೆ ಬರೀ ಜ್ಞಾನ ಮಾತ್ರ ಅಲ್ಲ, ಅವಶ್ಯಕತೆ ಬಿದ್ದಾಗ ಶಸ್ತ್ರದ ಪ್ರಯೋಗವನ್ನು ನಾವು ಮಾಡೋದಕ್ಕೆ ಮಾನಸಿಕವಾಗಿ ಸಿದ್ಧರಿರಬೇಕು. ಆಗ ಮಾತ್ರ ನಮ್ಮ ಸಂಸ್ಕೃತಿ ಉಳಿಸೋಕ್ಕೆ ಸಾಧ್ಯ ಅನ್ನೋದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. 2ನೇದು, ನಮ್ಮ ಹಿರಿಯರಾದಂಥ ಮಾನ್ಯ ರವೀಂದ್ರನಾಥ್ರವರು. ಯಾಕೆ ಅವ್ರ ಬಗ್ಗೆ ನಮಗೆಲ್ಲ ಹೆಚ್ಚು ಗೌರವ ಅಂತ ಹೇಳಿದರೆ, ಮಾನ್ಯ ರೇಣುಕಾಚಾರ್ಯರು ಮಾತನಾಡ್ತಾ ಹೇಳಿದರು, ಅನೇಕ ಸಾರಿ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತಿನ TV ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಯಾವ ಸ್ಥಿತಿ ಇರ್ತದೆ ಅಂತ. ಸಿಕ್ಕಿರೋ ಕುರ್ಚಿ ಬಿಟ್ಕೊಡೋದಾಗಲಿ ಅಥವಾ ಕುರ್ಚಿ ಸಿಗಬೇಕು ಅಂತ ಒದ್ದಾಡೋದಾಗಲಿ ಇರ್ತಕ್ಕಂಥ ಈ ರಾಜಕೀಯ ಕ್ಷೇತ್ರದಲ್ಲಿ 5 ಸಾರಿ ಗೆದ್ದಂಥ ಹಿರಿಯರಾದಂಥ ಮಾನ್ಯ ರವೀಂದ್ರನಾಥ್ ಅವರು 2018ರಲ್ಲಿ ಗೆದ್ದು ಈ ಕ್ಷೇತ್ರವನ್ನು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು 23ಕ್ಕೆ ಮತ್ತೆ ಅವರು ಕೇಳಿದರೆ ಬೇರೆ ಯಾರಿಗೂ ಅವಕಾಶವೂ ಇರಲಿಲ್ಲ. ಸಿಟ್ಟಿಂಗ್ MLA ಇದ್ದರು ಅವರು.
ಒಂದು ಗುಟ್ಟನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಏನು ಎಲೆಕ್ಷನ್ ಕಮಿಟಿ ಮೀಟಿಂಗ್ ಅಂತ ಆಗ್ತದೆ ನಮ್ಮ ಪಕ್ಷದೊಳಗೆ, ಆ ಚುನಾವಣಾ ಪ್ರಕ್ರಿಯೆ ನಡೆಯುವಂಥ ಪ್ರಮುಖ ಸಭೆ ಒಳಗೆ ಅವತ್ತಿನ ನಮ್ಮ ಹಿರಿಯರೊಬ್ಬರು ಹೇಳಿದರು, ರವೀಂದ್ರನಾಥ್ ಅವರು. ಇವ್ರು ಹೇಳಿದ್ರು, ನಾನು ಇಲ್ಲಲ್ಲ ಈ ಸಾರಿ, ಯುವಕರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಆ ಸಭೆ ಒಳಗೆ ಆ ನಮ್ಮ ಮಾಜಿ ಮುಖ್ಯಮಂತ್ರಿಗಳೊಬ್ಬರು ಹೇಳಿದ್ರು, ರವೀಂದ್ರನಾಥ್ಗೆ ನಿತ್ಕೊ ಅಂದರೆ ನಿತ್ಕೊಂತಾರೆ ಅಂತ. ಆದರೆ ಇವ್ರು ಹೇಳಿದರು, ನೀವು ನಿತ್ಕ ಅಂದರು ನಾನು ನಿತ್ಕೊಳಲ್ಲ ಅಂತ ಅಂದರು. ಇಡೀ ಪಕ್ಷ ಅವರಿಗೆ ರೆಡಿ ಮಾಡಿಕೊಟ್ಟಂಥ ಒಂದು ಗೆದ್ದಂಥ ಸೀಟನ್ನು ಇವತ್ತಿನ ದಿವಸ ಒಬ್ಬ ರಾಜಕಾರಣಿ ಸಾಕು ನನಗೆ ಮುಂದಿನ ಪೀಳಿಗೆ ಬಿಟ್ಕೊಡೋಣ ಅನ್ನೋ ಒಂದೇನು ಆದರ್ಶವನ್ನು ತೋರಿಸ್ಕೊಟ್ಟಿದ್ದಾರಲ್ಲ, ಅದು ನಮಗೆಲ್ಲರಿಗೂ ಮೇಲ್ಪಂಕ್ತಿ ಅಂತ ಅನಿಸುತ್ತೆ. ಇಂಥ ಒಬ್ಬ ಆದರ್ಶ ರಾಜಕಾರಣಿಯ ಒಂದು ಜನ್ಮದಿನವನ್ನು ಆಚರಣೆಯನ್ನು ಅರ್ಥಪೂರ್ಣವಾಗಿ ಸುರೇಶ್ ಮತ್ತು ಅವರ ತಂಡದವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮಗೆಲ್ಲ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯದರ್ಶಿ ಆಗಿರ್ತಕ್ಕಂಥ ಧನಂಜಯ್ ಕಟ್ಲೇಬಾಳ್ ಅವರು, ಅನಿಲ್ ನಾಯಕ್ ಮತ್ತು